ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ರೈತರ ಬೃಹತ್ ಪ್ರತಿಭಟನೆ. ರೈತರ ಬೆಳೆಗಳಿಗೆ ಶಾಸನಬದ್ಧ ಎಂಎಸ್ಪಿ ಜಾರಿಗೆ ಒತ್ತಾಯಿಸಿ ಪ್ರತಿಭಟನೆ. ನೂರಾರು ರೈತರಿಂದ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ. ಜಂಗಮಕೋಟೆ ಬಳಿ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳಿಂದ ಕೈಬಿಡಬೇಕು ಎಂದು ಒತ್ತಾಯಿಸಿದ ಪ್ರತಿಭಟನಾಕಾರರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು. ಎಂಎಸ್ಪಿ ಕೋಲ ಜಾರಿ ಆಗಲೇಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಡಿಪಿ ವಾಪಸ್ಸಾಗಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಡಿಪಿ ವಾಪಸ್ಸಾಗಲಿ. ಕೃಷಿ ಭೂಮಿ ನಮ್ಮ ಹಕ್ಕು. ಕೃಷಿ ಭೂಮಿ ನಮ್ಮ ಹಕ್ಕು. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಆಗಿರ್ತಕ್ಕಂಥ ಗುಡಿಬಂಡೆ ತಾಲೂಕಿನ ಗುಡಿಬಂಡೆ ಪಟ್ಟಣದ ವಾಸಿ ನನ್ನ ಆತ್ಮೀಯ ಸ್ನೇಹಿತ ಭರತ್ ರವರು ರಾತ್ರಿ ಕಾರಿನ ಅಪಘಾತದಲ್ಲಿ ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ನಮ್ಮ ರೈತ ಸಂಘ ಮತ್ತು ಮಾಧ್ಯಮದವರ ಮುಖಾಂತರ 1 ನಿಮಿಷ ಮೌನಾಚರಣೆ ಮಾಡಬೇಕಂತ ಹೇಳ್ಬಿಟ್ಟು ಇಲ್ಲೇ ತೀರ್ಮಾನವನ್ನು ಮಾಡಿದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ರೈತ ಪರ ಹೋರಾಟಗಾರರು ಆಗಿರ್ತಕ್ಕಂಥ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಚಿಂತಾಮಣಿ ತಾಲೂಕಿನ ಗಡಿಗವಾರಪಲ್ಲಿ ಗ್ರಾಮದ ರೈತ ಕುಟುಂಬದವರು, ಸ್ವತಂತ್ರ ಹೋರಾಟಗಾರರ ಮಗ ಆಗಿರ್ತಕ್ಕಂಥ GC ಬೈರೆಡ್ಡಿರವರು, ಅವರು ಸಹ ಕಳೆದ 12 ದಿನಗಳಿಂದ ನಮ್ಮನ್ನು ಅಗಲಿದ್ದಾರೆ. ಅವ್ರಿಗೂ ಸಹ 1 ನಿಮಿಷವನ್ನ ಮೌನಾಚರಣೆಯನ್ನ ಮಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಮೌನ ಪ್ರಾರಂಭ. ಹಸಿರು ಸೇನೆಯ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರಣ ಏನು, 49 ದಿನಗಳಿಂದ ದೆಹಲಿಯಲ್ಲಿ ಶಂಭುಗಡಿಯಲ್ಲಿ ನಮ್ಮ ರೈತ ಸಂಘದ ನಾಯಕರಾದಂಥ ಜಗದೀಶ್ ಸಿಂಗ್ ದಲ್ವೆ ಅವರು 49 ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂದರೆ, ಇಡೀ ದೇಶದ ಅನ್ನದಾತರ ಪರವಾಗಿ ಏನು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಅಂತೇಳಿ ಕೊಟ್ಟರು, ಆ ವರದಿ ಆಗಬೇಕು ಅಂತೇಳಿ ಈ ಒಂದು 49 ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಸತ್ಯಾಗ್ರಹ ಮಾಡ್ತಾ ಇದ್ರು ದಪ್ಪ ಚರ್ಮದ ನಮ್ಮ ನರೇಂದ್ರ ಮೋದಿಯವರು. ಏನು ನರೇಂದ್ರ ಮೋದಿಯವರು 2013ರಲ್ಲಿ ಕನಿಷ್ಠ ಪಕ್ಷ 300 ಕಡೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ MSPನ ನಾವು ಮಾಡ್ತೇವೆ ರೈತರಿಗೋಸ್ಕರ ಅಂತ ಹೇಳಿದಂಥ ನರೇಂದ್ರ ಮೋದಿಯವರು ಅದೇ ದೊಡ್ಡ ಮಟ್ಟದ ಹೋರಾಟವನ್ನು 2020ರಲ್ಲಿ ದೆಹಲಿಯಲ್ಲಿ ಹೋರಾಟವನ್ನು ಮಾಡಿದ್ರು, ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿದ್ರು. ಆ ಸಂದರ್ಭದಲ್ಲಿ 13 ತಿಂಗಳ ಕಾಲ ಹೋರಾಟವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಂತ ರೈತರು ಅಂದು ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳ ಕರೆದು ಏನು ಚರ್ಚೆ ಆಯಿತು, ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಿದ್ರು. ವಾಪಸ್ ಮಾಡಿದಾಗ ಅವರು ಏನು ಹೇಳಿದ್ರು, ನಮ್ಮ MSPನ ಡಿಕ್ಲೇರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಂಥ ನರೇಂದ್ರ ಮೋದಿಯವರು ಇದುವರೆಗೂ ಮಾಡಿಲ್ಲ. ಆ ಮಾಡಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಒತ್ತಾಯವನ್ನು ಮಾಡ್ತೇವೆ. ಬರೀ BJPಯವರು ಅಲ್ಲದೆ ಅಲ್ಲಿ ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ನು ಕೂಡ ಏನಿವತ್ತು ರೈತರ ಪರವಾಗಿದೆ ಅಂತ ಏನು ಹೇಳ್ತಾವ್ರೆ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ. ಯಾಕೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಆ 49 ದಿನಗಳ ಕಾಲ ಏನು ಹೋರಾಟವನ್ನು ಮಾಡ್ತಾ ಇರುವಂತ ರೈತರ ಪರವಾಗಿ ಯಾಕೆ ನೀವು ಬರಲಿಲ್ಲ? ರಾಜಸ್ಥಾನದಲ್ಲಿ ಹೇಳ್ತೀರಿ ಚುನಾವಣಾ ಸಂದರ್ಭದಲ್ಲಿ, ಮತ್ತೊಂದು ಕಡೆ ಚುನಾವಣಾ ಸಂದರ್ಭದಲ್ಲಿ ಇರ್ತೀವಿ ನಾವು ರೈತ ಪರವಾಗಿರ್ತೇವೆ ಅಂತೇಳಿ. ಇದು ಕರ್ನಾಟಕ ರಾಜ್ಯದಲ್ಲಿ
ನಿಮ್ಮ ಸರ್ಕಾರನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರ. ಇಲ್ಲಿ ಯಾಕೆ ಇವತ್ತು ಕೃಷಿ ಕಾಯ್ದೆಗಳನ್ನ ವಾಪಸ್ ಮಾಡಲಿಲ್ಲ? ರಾಹುಲ್ ಗಾಂಧಿ ಅವರೇ, ನೀವು ಹೇಳಬೇಕು. ಇವತ್ತು ಬರೀ ರಾಜಕಾರಣ ಮಾಡೋದಲ್ಲ, ರೈತರ ಪರವಾಗಿ ನೀವು ಇರಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ಕೃಷಿ ಕಾಯ್ದೆಗಳನ್ನ ವಾಪಸ್ ಮಾಡಬೇಕು ಅಂತೇಳಿ ನೀವು ಹೇಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಒಂದು ರೀತಿಯಲ್ಲಿ ನಾಣ್ಯಗಳ ಇದ್ದ ರೀತಿಯಲ್ಲಿ, ಒಂದೇ ನಾಣ್ಯದ ರೀತಿಯಲ್ಲಿ ಅದನ್ನ ನಾವು ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಏನು ಫಲವತ್ತಾದಂತಹ ಕೃಷಿ ಭೂಮಿಗೆ ಕೈ ಹಾಕ ಕೊಟ್ಟಿದ್ದೀರಲ್ಲ, ನೀವು ನಾಚಿಕೆ ಆಗಲಿಲ್ವೇ? ಜಿಲ್ಲಾಡಳಿತ ಮತ್ತು ರಾಜ್ಯಾಡಳಿತ ಮತ್ತು ಜಂಗಮಕೋಟೆ ಭಾಗದಲ್ಲಿರ್ಬೋದು ಅಥವಾ ನಮ್ಮ ಬಾಗೇಪಲ್ಲಿ ಭಾಗದಲ್ಲಿರ್ಬೋದು, ಕೃಷಿ ಫಲವತ್ತಾದ ಭೂಮಿಯನ್ನು ಯಾಕೆ ನೀವು ತಗೊಳ್ತಾ ಇದ್ರಿ? ಭೂಮಿ ಹೋದ್ರೆ ಮಣ್ಣು ತಿಂತೀರಾ ನೀವು? ಏನಾದ್ರೂ ಬೇರೆ ತಿನ್ನಕ್ಕಾಗ್ತದ? ಅದರಿಂದ ಈ ಕೈಗಾರಿಕಾ ಕೃಷಿ ಭೂಮಿಯನ್ನು ಕೈ ಹಾಕಿದ್ರಿ, ದಯಮಾಡಿ ನೀವು ವಾಪಸ್ ಮಾಡಲೇಬೇಕು. ನೀವೇನಾದ್ರೂ ವಾಪಸ್ ಮಾಡದೆ ಹೋದ್ರೆ ನಮ್ಮ ಹೋರಾಟ ಉಗ್ರ ಆಗ್ತದೆ. ಈಗಾಗಲೇ ರಾಜ್ಯದಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಆನೇಕಲ್ ಭಾಗದಲ್ಲಿ ಆ ಡ್ರೋನ್ ಯಾವ ರೀತಿ ಸುಟ್ಟಾಕ್ಸಿದ್ವಿ, ಇಡೀ ರಾಜ್ಯಾದ್ಯಂತನೂ ಕೂಡ ನಾವು ಉಗ್ರವಾದಂತಹ ಹೋರಾಟಕ್ಕೆ ನಾಂದಿ ಆಡಬೇಕು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಜೊತೆಗೆ ವಿದ್ಯುತ್ ಮಂತ್ರಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ರೈತನ ಮನೆಗೆ ಮತ್ತು ರೈತನ ತೋಟಕ್ಕೆ ಇವತ್ತೇನು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ರಿ, ನಾಗರಿಕರ ಎಲ್ರಿಗೂ ಕೂಡ ಮೀಟರ್ ಹಾಕಿ ಹೊರಟಿದ್ರಿ. ಇವತ್ತು ಇದು ನಾವು ಖಂಡಿಸ್ತೇವೆ, ಇಡೀ ರಾಜ್ಯದಲ್ಲಿ ಖಂಡಿಸ್ತೇವೆ. ನೀವು ಹೊಸ ಮೀಟರ್ ಹಾಕ್ತಾ ಇದ್ರಲ್ಲ, ಯಾವ ಉದ್ದೇಶಕ್ಕಾಗಿ ಮೀಟರ್ನ ಹಾಕ್ತಾ ಇದ್ರಿ? ನೀವು ಬರೀ ಸಣ್ಣದಾಗಿ ಓಡ್ತಾ ಇದ್ರು ಕೂಡ ದೊಡ್ಡದಾಗಿ ಮೀಟರ್ ಓಡ್ತಾ ಇದ್ವಿ. ಇವತ್ತು ನೀವು ಮಾಡ್ತಾ ಇರೋದು ಏನಿವತ್ತು ನಮ್ಮ ಮಹಾರಾಷ್ಟ್ರದಲ್ಲಿ ಏನಿವತ್ತು ಅಂಬಾನಿವರೆಗೇನು ಪ್ರಯತ್ನವನ್ನು ಮಾಡಿದ್ರಿ, ಏನು ಫೋನ್ ಪ್ರಕಾರ ಫೋನಲ್ಲಿ ಏನು ನಾವು ಹಾಕಂಗೆ ದುಡ್ಡು ಮೊದಲೇ ಹಾಕ, ಆ ರೀತಿ ನೀವು ಹೊರಟಿದ್ರಿ. ಇದು ನಾವು ಇಡೀ ಜಿಲ್ಲಾದ್ಯಂತ ಮೀಟರ್ಗಳು ಹಾಕಕ್ಕೆ ಏನಾದರೂ ಬಂದ್ರೆ ನಾವು ಈಗಾಗಲೇ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಮತ್ತು ವಿದ್ಯುತ್ ಇಲಾಖೆಗೂ ಕೂಡ ನಾವು ಹೇಳಿದ್ವಿ.